ರೈತ ಬಾಂಧವರೇ, ಆಲೂಗೆಡ್ಡೆ ಬೆಳೆಯು ಅನೇಕ ರೀತಿಯ ರೋಗ ಮತ್ತು ಕೀಟಗಳಿಂದ ದಾಳಿಗೊಳಗಾಗುತ್ತದೆ ಹಾಗೂ ಅವುಗಳಲ್ಲಿ ಮುಖ್ಯವಾದ ರೋಗಗಳೆಂದರೆ ಆರಂಭಿಕ ಮತ್ತು ತಡವಾದ ರೋಗವಾಗಿದ್ದು, ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಆಲೂಗೆಡ್ಡೆಯ ಆರಂಭಿಕ ಮತ್ತು ತಡವಾದ ಅಂಗಮಾರಿ ರೋಗ ಎಂದು ಕೂಡ ಕರೆಯುತ್ತಾರೆ. ಈ ರೋಗಗಳು ಗಾಳಿಯಿಂದ ಹರಡುವ ಶಿಲೀಂಧ್ರ ರೋಗಗಳಾಗಿದ್ದು ಹೆಚ್ಚಾಗಿ ಆಲೂಗೆಡ್ಡೆ ಬೆಳೆಗಳಲ್ಲಿ ಕಂಡುಬರುತ್ತದೆ ಮತ್ತು ವಾರ್ಷಿಕವಾಗಿ ಲಕ್ಷಾಂತರ ಮೌಲ್ಯದ ನಷ್ಟವನ್ನು ಕೂಡ ಉಂಟುಮಾಡುತ್ತದೆ. ಆದ್ದರಿಂದ ಈ ರೋಗಗಳ ಲಕ್ಷಣಗಳನ್ನು ನಾವು ಈಗ ತಿಳಿದುಕೊಳ್ಳೋಣ. ಆಲೂಗೆಡ್ಡೆ ಬೆಳೆಯ ಪ್ರಾರಂಭದಲ್ಲಿ ಕೊಳೆತ ಸಮಯದಲ್ಲಿ ಕಪ್ಪು, ಒಣ, ಕಾಗದದ ಕಲೆಗಳು ಎಲೆಗಳ ಮಧ್ಯದಿಂದ ಪ್ರಾರಂಭವಾಗಿ ಕಪ್ಪು ಬಣ್ಣದಲ್ಲಿ ಇಡೀ ಎಲೆಯ ಮೇಲೆ ಹರಡುತ್ತದೆ. ಹಾಗೆಯೇ ಈ ರೋಗವು ತಡವಾದ ಅಂಗಮಾರಿ ರೋಗದಲ್ಲೂ ಕೂಡ ಸಂಭವಿಸುತ್ತದೆ. ಎಲೆಗಳ ತುದಿಯಿಂದ ಪ್ರಾರಂಭಿಸಿ ಕಪ್ಪು ಬಣ್ಣದ ಚುಕ್ಕೆಗಳಾಗಿ ಹರಡುತ್ತದೆ. ಎಲೆಗಳನ್ನು ಒಣಗಿಸುತ್ತದೆ ಮತ್ತು ಕ್ರಮೇಣ ಇಡೀ ಸಸ್ಯಕ್ಕೆ ಹರಡಿ ಸಸ್ಯವನ್ನು ನಾಶಪಡಿಸುತ್ತದೆ. ಆಲೂಗಡ್ಡೆಯಲ್ಲಿ ಈ ರೋಗವನ್ನು ನಿಯಂತ್ರಿಸಲು ಮಾರುಕಟ್ಟೆಯಲ್ಲಿ ಅನೇಕ ವಿಧದ ದುಬಾರಿ ರಾಸಾಯನಿಕ ಔಷಧಗಳು ಲಭ್ಯವಿದ್ದರೂ ಕೂಡ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶವನ್ನು ನೀಡುತ್ತಿಲ್ಲ. ಇದರಿಂದಾಗಿ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗುತ್ತಿದೆ. ಈ ಸಮಸ್ಯೆಯ ದೃಷ್ಟಿಯಿಂದ KB ಬಯೋ ಆರ್ಗ್ಯಾನಿಕ್ಸ್ ಕಂಪನಿಯು ಫಂಗೋರೇಸ್ ಎಂಬ ಉತ್ಪನ್ನವನ್ನು ತಯಾರಿಸಿದೆ. ಫಂಗೋರೇಸ್ ಉತ್ಪನ್ನವು ಸಂಪೂರ್ಣ ಸಸ್ಯಶಾಸ್ತ್ರೀಯ ಆಧಾರಿತ ಶಿಲೀಂಧ್ರನಾಶಕವಾಗಿದ್ದು, ಆಲೂಗೆಡ್ಡೆಯ ತಡವಾಗಿ ಮತ್ತು ಆರಂಭಿಕ ರೋಗವನ್ನು ತ್ವರಿತವಾಗಿ ನಿಯಂತ್ರಿಸುತ್ತದೆ ಮತ್ತು ಸಸ್ಯದ ಶಿಲೀಂಧ್ರ ಮುಕ್ತ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುತ್ತದೆ. ಫಂಗೋರೇಸ್ ಉತ್ಪನ್ನವು ಸಂಪರ್ಕ ಮತ್ತು ವ್ಯವಸ್ಥಿತವಾಗಿ ರೋಗಗ್ರಸ್ತವಾಗುವಿಕೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ, ಶಿಲೀಂಧ್ರ ಹರಡುವಿಕೆಯನ್ನು ನಿಲ್ಲಿಸುತ್ತದೆ ಹಾಗೂ ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಸಿಂಪರಣೆ ಪ್ರಮಾಣ: ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಫಂಗೋರೇಸ್ ಉತ್ಪನ್ನವನ್ನು ಬೆರೆಸಿ ಸಿಂಪಡಿಸಿ. ರೈತ ಬಾಂಧವರೇ, ನಿಮ್ಮ ಆಲೂಗೆಡ್ಡೆ ಬೆಳೆಯಲ್ಲಿ ಆರಂಭಿಕ ಮತ್ತು ತಡವಾದ ಅಂಗಮಾರಿ ರೋಗದ ಸಮಸ್ಯೆ ಇದ್ದಲ್ಲಿ ಇಂದೇ ನಿಮ್ಮ ಹತ್ತಿರದ ಕೃಷಿ ಸೇವಾ ಕೇಂದ್ರದಿಂದ ಫಂಗೋರೇಸ್ ಅನ್ನು ಖರೀದಿಸಿ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆಗೆ ತಕ್ಷಣ ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.